ನಮಸ್ಕಾರ. ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಶಿಕ್ಷಕ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಪ್ರಕ್ರಿಯೆಗೆ ಇರತಕ್ಕಂಥ ಲೇಟೆಸ್ಟ್ ನ್ಯೂಸನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ಸಾಕಷ್ಟು ಜನ ಅಭ್ಯರ್ಥಿಗಳು ಅಂದರೆ DED ಅಥವಾ BEd ಮಾಡಿರ್ತಕ್ಕಂಥವ್ರು, ಡಿಗ್ರಿ ಹೋಲ್ಡರ್ಸ್ಗಳು ತುಂಬ ಜನ ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡಿದ್ರಿ, ಅಂದರೆ ಟೀಚರ್ ಪೋಸ್ಟ್ ಯಾವಾಗ ಮಾಡ್ತಾರೆ. ಸೊ TET ಪಾಸ್ ಆಗಿರ್ತಕ್ಕಂಥವ್ರು ಒಂದಲ್ಲ ಎರಡಲ್ಲ 3 ಸಲ ಕೆಲವರು TET ಪಾಸ್ ಆಗಿದ್ದಾರೆ, CTET ಕೂಡ ಪಾಸ್ ಆಗಿದ್ದಾರೆ. ಅಂಥವ್ರಿಗೆ ಈಗೊಂದು ಜಾಬ್ ಆಪರ್ಚುನಿಟಿ ಇದು. ಅಂದರೆ ಶೀಘ್ರದಲ್ಲಿ ಶಿಕ್ಷಕರ ನೇಮಕಾತಿ. ಬಹಳಷ್ಟು ಜನಕ್ಕೆ ಈ ಶೀಘ್ರ ಅಂತಕ್ಕಂಥ ವರ್ಡೇ ಭಾಳಷ್ಟು ಒಂಥರ ಮುಜುಗರವನ್ನು ಕೊಡುತ್ತೆ. ಬಟ್ ಆದರೆ ಈ ಬಾರಿಯ ಮಾಹಿತಿ ತುಂಬ ಖಚಿತ. ಹಾಗಾಗಿ ಆ ಒಂದು ಇನ್ಫಾರ್ಮೇಷನನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ನಾನಿಲ್ಲಿ ಬಯಸ್ತಾ ಇದ್ದೀನಿ. ಮೊದಲನೇದಾಗಿ, ಕರ್ನಾಟಕ ಸರ್ಕಾರವು ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಅತ್ಯಂತ ಪ್ರಮುಖ ನಿರ್ಧಾರವೊಂದನ್ನು ಪ್ರಕಟಣೆ ಮಾಡಿದೆ. ಅದರ ಪ್ರಮುಖ ಮುಖ್ಯಾಂಶಗಳು ಈ ರೀತಿ ಇದೆ. ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ನೀವು ನೋಡ್ಬೋದು 15,000 ಹುದ್ದೆಗಳ ಭರ್ತಿ ಮುಂದಿನ 100 ದಿನಗಳ ಒಳಗಾಗಿ, ಐ ಥಿಂಕ್ 3 ಮಂತ್ಸ್ ಒಳಗಡೆ ನಿಮಗೆ ಒಂದು 15,000 ಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಿಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಬಹಳ ಇಂಪಾರ್ಟೆಂಟ್. ನೀವು ಇದನ್ನು ಅರ್ಥ ಮಾಡಿಕೊಂಡ್ರೆ 100 ದಿನಗಳ ಒಳಗಾಗಿ ಅಂತ ಹೇಳಿದ್ರೆ, ನೀವು ಎಕ್ಸಾಮ್ ಕರೆಯೋದು ಬಂತು, ಎಕ್ಸಾಮ್ ರಿಟರ್ನ್ ಎಕ್ಸಾಮ್ ಬಂತು, ಆ್ಯಂಡ್ ದೆನ್ ಸೆಲೆಕ್ಷನ್ ಪ್ರೋಸೆಸ್ ಎಲ್ಲವೂ ಕಂಪ್ಲೀಟ್ ಆಗುತ್ತೆ ಅಂದರೆ ನಿಮಗೆ ಇರೋವಂಥ ಸಮಯ ಭಾಳ ಕಡಿಮೆ. ಇಲ್ಲಿವರೆಗೂ ನಾವು ಏನು ಮಾಡ್ತಾಯಿದ್ವಿ, ಇನ್ನು ಕಾಲ್ ಮಾಡ್ತಾರೋ ಇಲ್ಲೋ ಅನ್ನೋವಂಥ ಗೊಂದಲದಲ್ಲಿ ಇದ್ವಿ. ಎಸ್, ಆದರೆ ಈಗ ಆ ಒಂದು ಗಳಿಗೆ ಬಂದೇ ಬಿಡ್ತು. ಬಟ್ ನಾವು ಎಷ್ಟು ಮಟ್ಟಿಗೆ ಪ್ರಿಪೇರ್ ಆಗಿದ್ದೀವಿ ಅದು ಈಗ ಮ್ಯಾಟ್ರ್ ಆಗುತ್ತೆ. ಸೊ ಮುಂದಿನ ವಾರ ನೋಟಿಫಿಕೇಷನ್, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮ್ಯಾಟ್ರ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ವೀಕಲ್ಲಿ ನಮಗೆ ನೋಟಿಫಿಕೇಷನ್ ಆಗ್ತಾ ಇದೆ. ಸೊ ಮುಂದಿನ ವಾರದಲ್ಲಿ ನೋಟಿಫಿಕೇಷನನ್ನು ಮಾಡ್ತಾ ಇದ್ದಾರೆ. ಈ ನೇಮಕಾತಿಗೆ ಸಂಬಂಧಿಸಿದ ಅಧಿಕೃತ ಅಧಿಸೂಚನೆ ನೋಟಿಫಿಕೇಷನ್ ಮುಂದಿನ ವಾರದಲ್ಲಿ ಹೊರಬೀಳುವ ಸಾಧ್ಯತೆ ಇದೆ. ವೇಗದ ಪ್ರಕ್ರಿಯೆ. ನೋಟಿಫಿಕೇಷನ್ ಆದ 2 ತಿಂಗಳೊಳಗೆ ಪರೀಕ್ಷೆ ನಡೆಸಿ ಫಲಿತಾಂಶವನ್ನು ಪ್ರಕಟಿಸಿ ಇಡೀ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಲಿಕ್ಕೆ ಶಿಕ್ಷಣ ಇಲಾಖೆ ಸೂಚಿಸಿದೆ. ಈ ಒಂದು ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ ಶಿಕ್ಷಕರ ಒಂದು ಬೋಧನೆ ಮಕ್ಕಳಿಗೆ ಲಭ್ಯ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಮ ತಯಾರಿ ಬಹಳಷ್ಟು ವೇಗವಾಗಿ ಇರಬೇಕಾಗುತ್ತೆ. ಹುದ್ದೆಗಳ ವಿವರ ನೋಡೋದಾದರೆ, ಸೊ ಇಲ್ಲಿ ಪ್ರಮುಖವಾಗಿ ಯಾವ ಹುದ್ದೆಗಳಿಗೆ ಕಾಲ್ಫರ್ ಆಗ್ಬೋದು ಅಂತ ನಾವು ನೋಡೋದಾದರೆ, ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಂತದಲ್ಲಿ ಈ ನೇಮಕಾತಿ ನಡೀತಾ ಇದ್ದು, C&R ನಿಯಮಗಳ ಪ್ರಕಾರ PSTR, GPSTR ಹಾಗೂ HSTR ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ತಾ ಇದ್ದಾರೆ. ಭಾಳ ಜನಕ್ಕೆ ಕನ್ಫ್ಯೂಷನ್ ಇತ್ತು, ಸರ್ PSTR ಕರೀತಾರ, GPSTR ಕರೀತಾರ, HSTR ಕರೀತಾರ ಅಂತ. ಸೊ ಎಲ್ಲ ಹುದ್ದೆಗಳನ್ನು ಕೂಡ ಇಲ್ಲಿ ಕರೀತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಇನ್ನು IT ಶಿಕ್ಷಕರ ನೇಮಕಾತಿ. ಸರ್ಕಾರಿ ಶಾಲೆಗಳ ಈಗ ಸರ್ಕಾರಿ ಶಾಲೆಗಳಲ್ಲಿ 1ನೇ ತರಗತಿಯಿಂದಲೇ ಕಂಪ್ಯೂಟರ್ ಶಿಕ್ಷಣ ಇರುವುದರಿಂದ, ಅಂದರೆ ಕೊಡಬೇಕಂತಕ್ಕಂಥ ಒಂದು ತೀರ್ಮಾನದಿಂದ 2,500 ಮಾಹಿತಿ ತಂತ್ರಜ್ಞಾನ ಶಿಕ್ಷಕರನ್ನು ಹಾಗೂ ದೈಹಿಕ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಇದೆ. ಇನ್ನೊಂದು, ರಾಜ್ಯದಲ್ಲಿ ಸದ್ಯ ಇರತಕ್ಕಂಥ ಒಂದು ವೇಕೆನ್ಸಿಗಳನ್ನು ನೋಡ್ತಾ ಹೋದರೆ ತುಂಬ ವೇಕೆನ್ಸಿ ಇದೆ. ಸದ್ಯ 80,000ಕ್ಕೂ ಹೆಚ್ಚು ಒಂದು ಹುದ್ದೆಗಳ ಕೊರತೆ ಇದ್ದು, 51,000 ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕಿದೆ. ಮೊದಲ ಹಂತವಾಗಿ 15,000 ಹುದ್ದೆಗಳನ್ನು ತುರ್ತಾಗಿ ತುಂಬಲಾಗ್ತಿದೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿದೆ. ವರ್ಷಗಳಿಂದ ಕಾಯ್ತಿದ್ದ ಉದ್ಯೋಗಾಕಾಂಕ್ಷಿಗಳಿಗೆ ಇದೊಂದು ಸುವರ್ಣ ಅವಕಾಶವಾಗಿದ್ದು, ತಕ್ಷಣವೇ ಪರೀಕ್ಷಾ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತಕ್ಕಂಥ ಮಾಹಿತಿಯನ್ನು ಶಿಕ್ಷಣ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಸರ್, ಹಾಗಾದರೆ ಹೇಗೆ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ನಿಮ್ಮಲ್ಲಿ ಬರ್ಬೋದು. ಈಗ ಆಲ್ರೆಡಿ ಸಾಕಷ್ಟು ಜನ ಏನು GPSTR ಎಕ್ಸಾಮನ್ನು ಬರೆದಿದ್ದವರು ಅಥವಾ HSTR ಅನ್ನು ಬರೆದಿರೋರು, ಅವ್ರನ್ನ ನೀವೊಂದು ಪ್ರಶ್ನೆ ಕೇಳಿದರೆ, HSTR ಕಂಪೇರ್ಡ್ ಟು GPSTR ಸ್ವಲ್ಪ ಲಿಟ್ಲ್ ಬಿಟ್ ಡಿಫಿಕಲ್ಟ್ ಇರುತ್ತೆ. ಹಾಗೆ GPSTR PSTRಗಿಂತನೂ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಆದರೆ PSTR ಯಾರಿಗೆ ಡಿಫಿಕಲ್ಟ್ ಇರುತ್ತೆ, ಯಾರಿಗೆ ಈಸಿ ಇರುತ್ತೆ ಅನ್ನೋದನ್ನು ನಾವು ಅವರ ಅಭ್ಯಾಸದ ಮೇಲೆ ಡಿಫೈನ್ ಮಾಡ್ತೀವಿ. ಸೊ ಜೊತೆಗೆ ನೀವು ಹೇಗೆ ಅಭ್ಯಾಸ ಮಾಡಬೇಕು, ಅದನ್ನು ಹೇಗೆ ನಾವು ಪ್ಲ್ಯಾನ್ ಮಾಡಬೇಕು, ಹೇಗೆ ಟೈಮ್ ಟೇಬಲ್ ಹಾಕ್ಕೋಬೇಕು, ಈ ಎಲ್ಲ ಗೊಂದಲಗಳನ್ನು ನಿವಾರಣೆ ಮಾಡ್ಕೋಬೇಕು ಅಂತೇಳಿ ಭಾಳಷ್ಟು ಜನ ಹೇಳ್ತಾರೆ, ನಾವು ಕೋಚಿಂಗೇ ಹೋಗಿಲ್ಲ ಬಟ್ ನಾವು ಸಕ್ಸಸ್ ಆಗಿದ್ದೀವಿ, ನಾವೆಲ್ಲ ರೀತಿಯಿಂದ ಪರೀಕ್ಷೆಯನ್ನು ಉತ್ತಮವಾಗಿ ಎದುರಿಸಿದ್ದೀವಿ, ನಾವು ಜಾಬಲ್ಲಿದ್ದೀವಿ ಅಂತ. ಎಸ್, ಅಫ್ಕೋರ್ಸ್ ಅವರು ಯಾವುದೇ ಮೆಥಡಲ್ಲಿ ಅದಕ್ಕೆ ಒಂದೇ ಉತ್ತರ ನಾನು ಹೇಳೋದು, ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಮೊದಲು ನೀವು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಸೊ ನೀವೇ ಒಂದಷ್ಟು ಟೈಮನ್ನು ತಗೊಂಡು ಸಾಲ್ವ್ ಮಾಡಲಿಕ್ಕೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಒಂದು ನ್ಯೂನತೆಗಳು ಎಲ್ಲಿದೆ. ಸೊ ನನಗೆ ಯಾವ ಒಂದು ಕಡೆ ಡೌಟ್ ಇದೆ, ಯಾವ ಒಂದು ಫಾರ್ ಎಕ್ಸಾಂಪಲ್ ಸಬ್ಜೆಕ್ಟ್ ವೈಸ್ ಬಂದಾಗ ಅಥವಾ ಜನರಲ್ ಪೇಪರ್ ಬಂದಾಗ ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ ಆಗಿ ಎಲ್ಲಿ ಸ್ಪೆಸಿಫಿಕ್ ಆಗಿ ಎಲ್ಲಿ ನೀವು ಎಡುತ್ತಾ ಇದ್ದೀರಾ,
ಯಾಕೆ ನನಗೆ ಇಷ್ಟು ಅಂಕಗಳು ಬರಲಿಲ್ಲ. ಕೀ ಆನ್ಸರ್ಸ್ ಇರುತ್ತೆ, ಬಟ್ ಡಿಸ್ಕ್ರಿಪ್ಟಿವ್ ಟೈಪ್ಗೆ ಪೇಪರ್ 2ಗೆ ಯಾವುದು GPSTR ಅಲ್ಲಿ ನಿಮ್ಗೆ ಇರೋದಿಲ್ಲ. ಬಟ್ ಅಲ್ಲಿ ನೀವು ಏನು ಮಾಡ್ತೀರಾ ಅಂದರೆ ಈ ಪೇಪರನ್ನು ಸಾಲ್ವ್ ಮಾಡಲಿಕ್ಕೆ ತೆಗೆದುಕೊಳ್ಳುವಂತಹ ಕೆಲವೊಂದು ಸಮಯಗಳು, ಮೊದಲನೇದಾಗಿ ಟೈಮ್ ತುಂಬ ಇಂಪಾರ್ಟೆಂಟು, ಎರಡನೇದಾಗಿ ಅಕ್ಯುರೆಸಿ ತುಂಬ ಇಂಪಾರ್ಟೆಂಟು. ಸೊ ಟೈಮ್ ಜೊತೆಗೆ ಅಕ್ಯುರೆಸಿ ಇರಬೇಕು. ಟೈಮ್ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬರೆಯೋದಲ್ಲ, ಅದರಲ್ಲಿ ಏನು ಬೇಕು ಅದು ಆ ಒಂದು ರಿಲೆವೆಂಟ್ ಆನ್ಸರ್ ಇರಬೇಕು. ನೆಕ್ಸ್ಟು ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಯು ಹ್ಯಾವ್ ಟು ರಿಪೀಟ್ ಮೋರ್ ಆ್ಯಂಡ್ ಮೋರ್ ಟೈಮ್. ಅದಕ್ಕೆಲ್ಲ ಸಮಯ ಇಲ್ಲ. ಈಗ ನೀವು ಸಾಧ್ಯವಾದಷ್ಟು NCERT ಟೆಕ್ಸ್ಟ್ ಬುಕ್ಗಳು, DSERTCಯ ಒಂದು ರಿಸೋರ್ಸ್ ಸಂಪನ್ಮೂಲಗಳು, ಆಮೇಲೆ D.Ed B.Ed ಅಲ್ಲಿರ್ತಕ್ಕಂಥ ಒಂದು ಬೋಧನಾ ಸಾಮರ್ಥ್ಯದ ಪುಸ್ತಕಗಳು, ಹಾಗೆ ಗ್ರಾಮರ್, ಇವೆಲ್ಲವನ್ನು ಕೂಡ ಚೆನ್ನಾಗಿ ಅಭ್ಯಾಸ ಮಾಡಿ ನೋಟ್ಸ್ ಮಾಡ್ಕೊಂಡಿದ್ದರೆ ಅದನ್ನು ಈಗ ತಿರುವಿ ಹಾಕ್ಬೋದು ಅಷ್ಟೇ. ನೀವು ಆಲ್ರೆಡಿ ಓದಿದರೆ ಅದನ್ನು ರಿವಿಷನ್ ಮಾಡ್ಬೋದು. ಇದಂತೂ ನಾನು ಹೇಳಬಲ್ಲ. ಇನ್ನು TETಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಕೋರ್ಸ್ ಇದೆ, TM ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕರ್ನಾಟಕ TET ಅಂತ, ಅಲ್ಲೂ ಕೂಡ ಸಾಕಷ್ಟು ಲೆಕ್ಕಗಳನ್ನು ನಾನು ಮಾಡಿದ್ದೀನಿ. ನಿಮಗೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಅಲ್ಲಿ ಹೋಗಿ ನೋಡಿ, ಪ್ರಾಕ್ಟೀಸ್ ಆಗುತ್ತೆ. ಅದು PSTR ಅಥವಾ HSTR ಅಥವಾ GPSTR ಎಲ್ಲ ಪರೀಕ್ಷೆಗೂ ಕೂಡ ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಂತೆ ಯೂಸ್ಫುಲ್ ಆಗುತ್ತೆ. ಸೊ ನೀವು ಈಗಲೇ ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು. ಸೊ ಫ್ರೀ ಕಂಟೆಂಟನ್ನು ಕೂಡ ನೋಡಿ, ನಿಮ್ಗೆ ಇಷ್ಟ ಇದ್ದರೆ ಅಲ್ಲಿ ತೊಗೊಂಡು ಅಭ್ಯಾಸ ಮಾಡಿ. ಓಕೆ, ಥ್ಯಾಂಕ್ ಯು. ಏನಾದ್ರು ಡೌಟ್ಸ್ ಇದ್ದರೆ 8123441226ಗೆ ವಾಟ್ಸಪ್ ಮಾಡಿ, ಅಥವಾ ಒಂದು ಚಿಕ್ಕದಾದ ವಾಯ್ಸ್ ಮೆಸೇಜನ್ನು ಕಳಿಸಿ. ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್.